80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸುತ್ತಾ ಇವತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಅತ್ಯಂತ ಮಹತ್ವದ ದಿನ, ನಾವು ಮರೆಯಲಾಗದ ದಿನ, ನಮ್ಮ ಮನಸ್ಸಿನಿಂದ ಯಾವತ್ತೂ ಕೂಡ ಮಾಸದ ದಿನ. ಇವತ್ತು ಸುಭಾಷ್ ಸರ್ ಬಹಳಷ್ಟು ಚಾರಿತ್ರಿಕ ಹಿನ್ನೆಲೆಗಳನ್ನ ನಮ್ಮ ಮುಂದೆ ಇಟ್ಟು ಅದ್ಭುತವಾದ ಒಂದು ಭಾಷಣವನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನೆಲ್ಲವನ್ನ ನಿಮ್ಮ ತನುಮನದಲ್ಲಿ ನೀವು ಇರಿಸ್ಕೋಬೇಕು. ಮತ್ತೆ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇರಬೇಕು. ಮಕ್ಕಳ, ಇವತ್ತು ಇರುವಂತಹ ಭಾರತ ದೇಶ ಯುವಕರ ದೇಶ. ಮುಂದಿನ ಭಾರತವನ್ನ ನಿರ್ಮಿಸುವಂತಹ ಹೊಣೆಗಾರಿಕೆ ನಮ್ಮೆಲ್ಲರಿಗೂ ಕೂಡ ಇದೆ. ಆ ನಿಟ್ಟಿನಲ್ಲಿ ನೋಡುವುದಾದ್ರೆ ಇವತ್ತು ನಾವು ಎರಡು ರಾಷ್ಟ್ರ ನಾಯಕರ ಭಾವಚಿತ್ರವನ್ನ ನಾವು ಇಲ್ಲಿ ಇಟ್ಟಿದ್ದೀವಿ. ಒಂದ್ ಕಡೆ ಮಹಾತ್ಮ ಗಾಂಧೀಜಿ ಇದ್ದಾರೆ, ಇನ್ನೊಂದು ಕಡೆ BR ಅಂಬೇಡ್ಕರ್ ಇದ್ದಾರೆ. ಸ್ವಾತಂತ್ರ್ಯವನ್ನ ಪಡೆಯುವುದಕ್ಕೆ ಎಲ್ಲಾ ರೀತಿಯಲ್ಲಿಯೂ ಕಾರಣಕರ್ತರಾಗಿದ್ದಂಥವರು ಮಹಾತ್ಮ ಗಾಂಧೀಜಿ. ನಮಗೆ ಒಂದು ಅರಿವಾಗಬೇಕು, 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯನ್ನ ಆರಂಭ ಮಾಡಿದಂತಹ ಸಂದರ್ಭದಲ್ಲಿ ಅದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಂತಹ ಒಂದು ಸಂಘಟನೆಯಾಗಿತ್ತು. ಆದರೆ ಅದರಲ್ಲಿ ಬರೀ ಶ್ರೀಮಂತರು ಮಾತ್ರ ಇದ್ರು. ಮತ್ತೆ ಬ್ರಿಟಿಷರ ಜೊತೆ ಎಲ್ಲಾ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಜನರಿಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ತಾ ಇದ್ರು. ಆದ್ರೆ 1919ರಲ್ಲಿ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯದ ಹೋರಾಟದ ನಾಯಕತ್ವವನ್ನು ವಹಿಸಿಕೊಂಡಾಗ ಅದನ್ನ ಜನಸಾಮಾನ್ಯರ ಹೋರಾಟವನ್ನಾಗಿ ಪರಿವರ್ತನೆ ಮಾಡಿದಂತ ಕೀರ್ತಿ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲುತ್ತೆ. ನೋಡಿ ಮಕ್ಕಳ, ಅಮೆರಿಕದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆಯಿತು ಜಾರ್ಜ್ ವಾಷಿಂಗ್ಟನ್ ಅವರ ನೇತೃತ್ವದಲ್ಲಿ. ಸ್ವಾತಂತ್ರ್ಯ ಪಡೆದ ನಂತರದಲ್ಲಿ ಅವರು ಅಮೆರಿಕ ದೇಶದ ಅಧ್ಯಕ್ಷರಾದ. ಚೀನಾ ದೇಶದಲ್ಲಿ ಕ್ರಾಂತಿ ನಡೆಯಿತು. ಮಾವೇ ಸೆತುಂಗ್ ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಹೋರಾಟವನ್ನು ಆರಂಭ ಮಾಡಿದ್ರು. ಮುಂದೆ ಅವರು ಚೀನಾ ದೇಶದ ಅಧ್ಯಕ್ಷರಾಗ್ತಾರೆ. ಅದೇ ರೀತಿಯಲ್ಲಿ ರಷ್ಯಾ ದೇಶದಲ್ಲಿ ಲೆನಿನ್ ನೇತೃತ್ವದಲ್ಲಿ ರಷ್ಯಾ ಕ್ರಾಂತಿ ನಡೆಯಿತು. ಮುಂದೆ ನಾವು ನೋಡ್ತೀವಿ ಲೆನಿನ್ ರಷ್ಯಾ ದೇಶದ ಅಧ್ಯಕ್ಷರಾಗ್ತಾರೆ. ಆದರೆ ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರ ಸತತ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಒಂದನ್ನು ನೀವು ತಿಳ್ಕೋಬೇಕು ಮಕ್ಕಳ, ಒಂದು ಕಡೆ ಮಹಾತ್ಮ ಗಾಂಧೀಜಿಯ ಒಂದು ನೇತೃತ್ವ, ಇನ್ನೊಂದು ಕಡೆ ಇತಿಹಾಸದಲ್ಲಿ ಬಹಳಷ್ಟು ವಿಚಾರಗಳನ್ನ ಮರೆಮಾಚಲಾಗಿದೆ. ಸುಭಾಷ್ ಚಂದ್ರ ಬೋಸ್ ಅತ್ಯಂತ ಕ್ರಾಂತಿಕಾರಿ ನಾಯಕರು. ಅವರ ಮುಂದಾಳತ್ವದಲ್ಲಿ ಭಗತ್ ಸಿಂಗ್ ಇರಬಹುದು, ಚಂದ್ರಶೇಖರ್ ಆಜಾದ್ ಇರಬಹುದು, ಸುಖದೇವ್ ಇರಬಹುದು, ರಾಜ್ಗುರು ಇರಬಹುದು, ಇನ್ನು ಅನೇಕರು ಆಯುಧಗಳನ್ನು ತಗೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದಂತಹ ಮಹಾನ್ ನಾಯಕರು. ಅವರನ್ನ ಕಂಡ್ರೆ ಬ್ರಿಟಿಷರಿಗೆ ಆಗ್ತಿರ್ಲಿಲ್ಲ. ಅವರನ್ನ ಭಯೋತ್ಪಾದಕರು ಅಂತೇಳಿ ಅವರನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಿದ್ರು. ಮತ್ತೆ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದ್ರೆ ಬ್ರಿಟಿಷರಿಗೆ ಆಗ್ತಿರ್ಲಿಲ್ಲ. ಹಾಗಾಗಿ ಅಂತ ಮಹಾನ್ ನಾಯಕರ ಅನೇಕ ಹೋರಾಟಗಳನ್ನ ಬ್ರಿಟಿಷರು ಮುನ್ನಡೆಗೆ ತರಲಿ. ಅವರಿಗೆ ಮಹಾತ್ಮ ಗಾಂಧೀಜಿಯನ್ನ ಬಹಳಷ್ಟು ಇಷ್ಟವಾಗಿತ್ತು. ಏಕಂತ ಹೇಳಿದ್ರೆ ಈ ಜಗತ್ತಿಗೆ ಅಹಿಂಸೆಯ ಮೂಲಕ ಹೇಗೆ ಹೋರಾಟವನ್ನ ಮಾಡಬೇಕು, ಕತ್ತಿ ಇಲ್ಲದೆ, ಆಯುಧಗಳಿಲ್ಲದೆ, ಬರೀ ಅಹಿಂಸೆಯ ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾನ್ ನಾಯಕರು ಮಹಾತ್ಮ ಗಾಂಧೀಜಿ. ಎಷ್ಟು ಮಕ್ಕಳಿಗೆ ಅವರ ಪೂರ್ಣ ಹೆಸರು ಗೊತ್ತಿದೆಯೋ ಗೊತ್ತಿಲ್ಲ. ಯಾರು ಹೇಳ್ತೀರಾ ಅವರ ಪೂರ್ಣ ಹೆಸರೇನು? ಇಷ್ಟೊಂದು ಮಕ್ಕಳು ಕೂತಿದ್ದೀರಿ, ಮಹಾತ್ಮ ಗಾಂಧೀಜಿಯ ಪೂರ್ಣ ಹೆಸರೇನು ನೋಡಿ? ಯಾರಿಗೂ ಗೊತ್ತಿಲ್ಲ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಮಡಿದಂತ ಮಹಾನ್ ನಾಯಕ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಅದರ ಪೂರ್ಣ ಹೆಸರು ಕೂಡ ಗೊತ್ತಿಲ್ಲದಂತ ಮಕ್ಕಳಾಗಿ ನಾವಿದ್ದೀವಿ. ಏಕೆ ಅದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಕ್ಕಳ,
ಈಗ ಚೀನಾದಲ್ಲಿಯೋ ರಷ್ಯಾದಲ್ಲಿಯೋ ಹೋಗಿ ಕೇಳಿದ್ರೆ ಮಕ್ಕಳ ಹತ್ರ ಅವರ ಸಂಪೂರ್ಣ ಕ್ರಾಂತಿಯ ಚರಿತ್ರೆ ಅವರಿಗೆ ಗೊತ್ತಿರುತ್ತೆ. ನಮಗೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ಹಿರಿಮೆಯ ಬಗ್ಗೆ ಏನೂ ಕೂಡ ಗೊತ್ತಿರೋದಿಲ್ಲ. ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡೋದಿಲ್ಲ. ನಮ್ಮ ಪಠ್ಯ ಪುಸ್ತಕದಲ್ಲಿ ಬಹಳಷ್ಟು ವಿಚಾರಗಳು ಇರುತ್ತೆ. ಅದನ್ನ ಬರೀ ಪರೀಕ್ಷೆಗೋಸ್ಕರ ನಾವು ಓದ್ತೀವೋ ಹೊರತು ನಮ್ಮ ದೇಶದ ಚರಿತ್ರೆ ಅದನ್ನ ತಿಳ್ಕೋಬೇಕು ಅನ್ನುವಂತಹ ಒಂದು ಅರಿವು ನಮ್ಮಲ್ಲಿ ಬಂದಿಲ್ಲ. ಇದನ್ನೆಲ್ಲ ನೀವು ಈ ಸಂದರ್ಭದಲ್ಲಿ ಆತ್ಮಾವಲೋಕನ ಮಾಡಿ ನೋಡ್ಬೇಕು. ಮಕ್ಕಳಾದ ನೀವು ಉತ್ತಮವಾದ ಒಂದು ಚರಿತ್ರೆಯನ್ನು ರೂಪಿಸ್ಬೇಕಂತ ಹೇಳಿದ್ರೆ ಹಿಂದಿನ ಚರಿತ್ರೆಯ ಅರಿವು ನಿಮಗೆ ಇರಬೇಕು. ಅದಿದ್ದಾಗ ಮಾತ್ರ ಭವ್ಯ ಭಾರತವನ್ನ ಕಟ್ಟುವಂತಹ ಶಕ್ತಿ ನಮಗೆ ಬರ್ತದೆ. 2020ರಲ್ಲಿ ಅಬ್ದುಲ್ ಕಲಾಂ ರವರು ಮುಂದುವರಿದ ಭಾರತ ಕಾಣ್ಬೇಕಂತ ಕನಸು ಕಂಡ್ರು. ಅಭಿವೃದ್ಧಿ ಹೊಂದಿದಂತ ಭಾರತವನ್ನ ನೋಡ್ಬೇಕಂತ ಅವರು ಕನಸು ಕಂಡ್ರು. 2020 ಅನ್ನುವಂತಹ ಪುಸ್ತಕದಲ್ಲಿ ಅವರು ಬಹಳಷ್ಟು ವಿಚಾರಗಳನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಬಹುಮುಖ್ಯವಾಗಿ ಅವರು ಹೇಳುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಕನಸು ಕಾಣಿ ಅಂತ ಹೇಳ್ತಾರೆ. ಕನಸು ಅಂತ ಹೇಳಿದ್ರೆ ನಿದ್ರೆಯಲ್ಲಿ ಬರುವಂತ ಕನಸಲ್ಲ, ನಿದ್ರೆನೇ ಬರೆದಂತಾಗ ಕನಸನ್ನು ನೀವು ಕಾಣಬೇಕು. 2020 ದೇಶ ಎಲ್ಲಾ ರಂಗಗಳಲ್ಲಿಯೂ ಕೂಡ ಅಭಿವೃದ್ಧಿಯನ್ನ ಕಾಣಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಅವರು ಮಾತನಾಡಿದಂತಹ ಮಾತು 9ನೇ ತರಗತಿಯಲ್ಲಿ ಪಾಠ ಇದೆ. ಅದ್ಭುತವಾದ ವಿಚಾರಧಾರೆಗಳನ್ನ ಅವರು ಮುಂದಿಡ್ತಾರೆ. ಬಹಳಷ್ಟು ಅಣುಬಾಂಬುಗಳನ್ನ ತಯಾರಿ ಮಾಡಿ, ಆಯುಧಗಳನ್ನ ಸಂಗ್ರಹ ಮಾಡಿ, ಇಡೀ ವಿಶ್ವದಲ್ಲಿಯೇ ನಾವೇ ಬಲಿಷ್ಠವಾದ ರಾಷ್ಟ್ರ ಅಂತೇಳಿ ತೋರಿಸಬೇಕು ಅನ್ನೋದು ಅವರ ಉದ್ದೇಶ ಇಲ್ಲ. ಅಂತಗ ಭಾರತವನ್ನು ಅವರು ಯಾವತ್ತೂ ಕೂಡ ಕಾಣಕ್ಕೆ ಇಚ್ಛೆ ಪಡಲಿಲ್ಲ. ಬದಲಿಗೆ ಬಡತನ ಮುಕ್ತವಾದ ರಾಷ್ಟ್ರ, ಅಕ್ಷರಸ್ಥ ಭಾರತ, ಮತ್ತೆ ಭಾರತವನ್ನು ಆಳುವಂತಹ ನಾಯಕರು ಮಹಾನಾಯಕರಾಗಿರಬೇಕು ಅಂತ 3 ವಿಷಯಗಳನ್ನ ಅವರು ಮುಂದಿಡ್ತಾರೆ. ಪಾವರ್ಟಿ ಫ್ರೀ ಇಂಡಿಯಾ, ಲಿಟರೇಟ್ ಇಂಡಿಯಾ, ಇಂಡಿಯಾ ಶುಡ್ ಬಿ ರೂಲ್ಡ್ ಬೈ ನೋಬಲ್ ಲೀಡರ್ಸ್. 79 ವರ್ಷಗಳನ್ನು ನಾವು ಮುಗಿಸಿ 80ನೇ ವರ್ಷಕ್ಕೆ ಕಾಲಿಡುವ ಈ ಸಂದರ್ಭದಲ್ಲಿ ಅನೇಕ ರಂಗಗಳಲ್ಲಿ ನಾವು ಬಹಳಷ್ಟು ಅಭಿವೃದ್ಧಿಯನ್ನ ಸಾಧನೆ ಮಾಡಿದ್ವಿ. ಇದ್ದಾಗಿ ಕೂಡ ದೇಶದ ಸ್ಥಿತಿಗತಿಯ ಬಗ್ಗೆ ನಮಗೆ ಬಹಳಷ್ಟು ಅರಿವಿರಬೇಕು. ಮೊನ್ನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, ಭಾರತದಲ್ಲಿ ಇನ್ನೂ ಕೂಡ 23 ಕೋಟಿ ಜನ ತೀರಾ ಬಡತನದಲ್ಲಿದ್ದಾರಂತೆ. ಎಲ್ಲಿ ಬಡತನ ಮುಕ್ತ ರಾಷ್ಟ್ರ ಆಗಿದ್ದು ಭಾರತ? ಬಹಳಷ್ಟು ಯೋಜನೆಗಳನ್ನು ಸರ್ಕಾರ ರೂಪಿಸುತ್ತೆ. ಮೋದಿ ಯುಗದಲ್ಲಿ ಈಗ ಇರುವಂತಹ ಆಡಳಿತ ಯಾವ ಕಾಲಘಟ್ಟ? ನರೇಂದ್ರ ಮೋದಿ ಯುಗ ಇದು. ಉದ್ದಕ್ಕೂ ಕೂಡ ವಿಕಸಿತ ಭಾರತ, ನಿರ್ಭರ ಭಾರತ ಅಂತೇಳಿ 2047ರಲ್ಲಿ ನಾವು 100ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಭಾರತ ಎಲ್ಲಾ ರೀತಿಯಲ್ಲಿ ಕೂಡ ಅಭಿವೃದ್ಧಿ ಹೊಂದಿದ ಉನ್ನತ ಮಟ್ಟದ ರಾಷ್ಟ್ರವಾಗಿ ಬೆಳೆಯಬೇಕು ಅನ್ನುವಂತಹ ಕನಸನ್ನು ಇಟ್ಕೊಂಡು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ಇನ್ನೊಂದು ಕಡೆ ನೋಡಿದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಅಳುಗಾಡ್ತಾ ಇದೆ. ಈ ದೇಶದಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಇದೆಯಾ ಇಲ್ವಾ ಅನ್ನುವಂತಹ ಸಂಶಯ ನಮಗೆ ಕಂಡು ಬರ್ತಾ ಇದೆ. ಅಲ್ಪಸಂಖ್ಯಾತರಿಗೆ ಇಲ್ಲಿ ಸುರಕ್ಷತೆ ಇಲ್ಲ. ಸಮಾನ ಭಾರತವನ್ನು ತರುವುದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದಂತವರು BR ಅಂಬೇಡ್ಕರ್. ಭ್ರಾತೃತ್ವ, ಸಮಾನತೆ, ಇಂತಹ ಶ್ರೇಷ್ಠವಾದ ಮೌಲ್ಯಗಳನ್ನು ಸಂವಿಧಾನದಲ್ಲಿ ರೂಪಿಸಿ ಜಗತ್ತಿಗೆ ಅದ್ಭುತವಾದ ಒಂದು ಸಂವಿಧಾನವನ್ನ ತೋರಿಸುವುದರ ಮೂಲಕ ಭಾರತದಲ್ಲಿ ಎಲ್ಲರಿಗೂ ಸಮಾನ ಬಾಳನ್ನ, ಸಮಾನ ಬದುಕನ್ನು ಕಟ್ಟಿಕೊಟ್ಟಂತಹ ಮಹಾನ್ ನಾಯಕರು ಅಂಬೇಡ್ಕರ್. ಅವರ ಆದರ್ಶಗಳನ್ನ ನಾವು ಈ ಶುಭ ಸಂದರ್ಭದಲ್ಲಿ ನೆನೆಯಬೇಕು. ಸಮಾನತೆಗೆ ಧಕ್ಕೆ ಬರುವಂತಹ ಅನೇಕ ವಿಚಾರಗಳು ದೇಶದ ಎಲ್ಲೆಡೆಯಲ್ಲಿ ಕೂಡ ನಡೀತಾ ಇದೆ. ನಮ್ಮ ಹಕ್ಕುಗಳಿಗೆ
ಇವತ್ತು ಮನ್ನಣೆ ಸಿಗ್ತಾ ಇಲ್ಲ. ನಾನಾ ರೀತಿಯ ಭಯದ ವಾತಾವರಣ ಎಲ್ಲೆಡೆಯಲ್ಲಿ ಕೂಡ ಮೂಡಿ ಬರ್ತಾ ಇದೆ. ಗಮನಿಸಬೇಕು ಮಕ್ಕಳು. ನಿರುದ್ಯೋಗದ ಸಮಸ್ಯೆ ಬಹಳಷ್ಟು ಕಾಡ್ತಾ ಇದೆ. ಎಷ್ಟೇ ನಾವು ಓದಿದರೂ ಕೂಡ ಉದ್ಯೋಗವನ್ನ ಗಿಟ್ಟಿಸಿಕೊಳ್ಳುವಂಥದ್ದು ಸವಾಲಿನ ಕೆಲಸ. ಉದ್ಯೋಗವನ್ನ ಸೃಷ್ಟಿ ಮಾಡುವಂತಹ ಕೆಲಸವನ್ನ ನಮ್ಮ ರಾಷ್ಟ್ರ ನಾಯಕರು ಮಾಡ್ತಾ ಇಲ್ಲ. ಜನರ ಮೇಲೆ ದಿನೇ ದಿನೇ ತೆರಿಗೆ ಜಾಸ್ತಿ ಆಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಮುಂದೊಂದು ದಿನ ನಾವು ಉಸಿರಾಡುವಂತದ್ದೇ ಕಷ್ಟ ಆಗಬಹುದೋ ಏನೋ ಅನ್ನುವಂತಹ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದೆಲ್ಲವನ್ನ ನಾವು ಸರಿಪಡಿಸಬೇಕಂತ ಹೇಳಿದ್ರೆ ಮಕ್ಕಳಾಗಿರುವಂತ ನೀವು ದೇಶದ ಆಗುಹೋಗುಗಳ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ತಿಳ್ಕೋಬೇಕು. ಪ್ರಚಲಿತ ವಿದ್ಯಮಾನಗಳ ಅರಿವನ್ನೇ ನೀವು ಮೈಗೂಡಿಸ್ಕೋಬೇಕು. ಸಮಬಾಳು ಸಮ ಪಾಳು ಅನ್ನೋದರ ತತ್ವವನ್ನ ಸಿದ್ಧಾಂತವನ್ನು ನಮ್ಮ ರಾಷ್ಟ್ರ ನಾಯಕರು ಹೊಂದಿದ್ರು. ಇವತ್ತು ನಾವು ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗವನ್ನ ಮಾಡಿದ ಅಸಂಖ್ಯಾತ ದೇಶಭಕ್ತರನ್ನ ಸ್ಮರಿಸಿಕೊಳ್ಳುತ್ತೇವೆ. ಅವರು ಮಾಡಿದ ಬಳಿ ತ್ಯಾಗವನ್ನ ನಾವು ನೆನೆಯುತ್ತೇವೆ. ಅವರ ಕನಸುಗಳನ್ನ ನನಸು ಮಾಡುವಂತಹ ಶಕ್ತಿ ನಿಮಗಿದೆ. ಅದರ ಅರಿವನ್ನ ನೀವು ಗಿಟ್ಟಿಸ್ಕೋಬೇಕು. ಇವತ್ತು ಅನೇಕ ವೈಫಲ್ಯಗಳಿದ್ರೂ ಕೂಡ ಸರ್ಕಾರ ಇರಬಹುದು, ದೇಶ ಇರಬಹುದು, ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಡಬೇಕು, ಉತ್ತಮವಾದ ಭವಿಷ್ಯವನ್ನು ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿಮಗೆ ನಾನಾ ರೀತಿಯ ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ಉತ್ತಮ ಶಿಕ್ಷಣಕ್ಕೆ ಅಡಿಪಾಯವನ್ನು ಆಗ್ತಾ ಇದೆ. ಆದ್ರೆ ಎಷ್ಟು ಮಕ್ಕಳು ಒಳ್ಳೆ ರೀತಿಯಲ್ಲಿ ಶಾಲೆಗೆ ಬಂದು ಅದ್ಭುತವಾದ ಕಲಿಕೆಯ ಕಡೆಗೆ ಗಮನ ಹರಿಸ್ತೀರಿ? ನಿಮ್ಮ ಪ್ರತಿಭೆಯನ್ನು ಎಲ್ಲಿ ಬೆಳೆಸ್ಕೊಳ್ತಾ ಇದ್ದೀರಿ? ಯೋಚನೆ ಮಾಡಿ. ಇವತ್ತಿರುವಂತಹ ಸಾಮಾಜಿಕ ಜಾಲತಾಣಗಳನ್ನ ಬಳಕೆ ಮಾಡಿಕೊಂಡು ಅದ್ಭುತವಾದ ಮಕ್ಕಳಾಗಿ ನಾವು ನಮ್ಮನ್ನು ರೂಪಿಸ್ಕೋಬಹುದು. ಆದರೆ ಜಾಲತಾಣಗಳು ನಮ್ಮನ್ನ ಅಡ್ಡದಾರಿಗೆ ಎಳ್ಕೊಂಡು ಹೋಗ್ತಾ ಇದೆ. ನಮ್ಮಲ್ಲಿ ಸಂಸ್ಕೃತಿಯನ್ನ ತರ್ತಾ ಇಲ್ಲ. ಅನಾಗರಿಕ ಮನಸ್ಥಿತಿಯನ್ನ ಹುಟ್ಟಾಗ್ತಾ ಇದೆ. ನಾವು ಸಮಾಜಕ್ಕೆ ಘಾತುಕರಾಗಿ ಬೆಳೀತಾ ಇದ್ದೀವಿ ಹೊರತು ಸಮಾಜ ರಕ್ಷಕರಾಗಿ ಬೆಳೀತಾ ಇಲ್ಲ. ನಮ್ಮ ಶಾಲೆಯ SDMC ಅಧ್ಯಕ್ಷರು ಒಂದು ಮಾತನ್ನ ಅವರ ಭಾಷಣದಲ್ಲಿ ಹೇಳಿದ್ರು. ಯಾರೊಬ್ಬರು ಕೂಡ ಶಾಲೆಗೆ ಕೇಡನ್ನ ಮಾಡಬಾರದು, ಶಾಲೆಗೆ ಕೆಡುಕನ್ನ ತರಬಾರದು. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ. ಇವತ್ತು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇನ್ನೊಬ್ಬರ ಹೆಸರಿಗೆ ಕಳಂಕವನ್ನು ತರುವಂತಹ ಕಚಡ ಕೆಲಸವನ್ನು ಯಾರೊಬ್ಬರು ಕೂಡ ಮಾಡಬಾರದು. ನಮ್ಮಲ್ಲಿ ಸಂಸ್ಕಾರ ಮತ್ತು ಉತ್ತಮ ಸಂಸ್ಕೃತಿಯನ್ನು ರೂಢಿಸ್ಕೋಬೇಕು. ಅದು ಶಿಕ್ಷಣ ನಮಗೆ ಕೊಡುತ್ತೆ. ಆ ನಿಟ್ಟಿನಲ್ಲಿ ನೀವು ಮಕ್ಕಳಾದ ನೀವು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ತಿಳ್ಕೋಬೇಕು. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಮಹಾನ್ ನಾಯಕರ ಬದುಕನ್ನು ನೀವು ಅಧ್ಯಯನ ಮಾಡಬೇಕು. 1946ರಲ್ಲಿ ಆಗಿನ ಭಾರತದ ಕೊನೆಯ ವೈಸ್ರಾಯ್ ಮೌಂಟ್ ಬ್ಯಾಟನ್ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರನ್ನ ಕರೆದುಬಿಟ್ಟು ನಿಮಗೆ ಸ್ವಾತಂತ್ರ್ಯವನ್ನ ಕೊಡ್ತಾ ಇದ್ದೀವಿ, ನಿಮಗೆ ಬೇಕಾದಂತಹ ಒಂದು ಸಂವಿಧಾನವನ್ನ ರಚನೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆಗಸ್ಟ್ 15ರಂದು ನಿಮಗೆ ಸ್ವಾತಂತ್ರ್ಯವನ್ನ ಕೊಡ್ತೀವಿ ಅಂತ ಹೇಳೋದು. ನಮ್ಮ ದೇಶದ ಜ್ಯೋತಿಷ್ಯರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಈ ಡೇಟು ಒಳ್ಳೆ ಡೇಟ್ ಅಲ್ಲ, ಕೆಟ್ಟ ಗಳಿಗೆ ಇದು, ನಮಗೆ ಬೇಕಿಲ್ಲ ಅಂತ ಹೇಳೋದು. ಬ್ರಿಟಿಷರು ಹಠ ಹಿಡಿದ್ರು, ಇದೇ ತಾರೀಖಲ್ಲಿ ನಾವು ಸ್ವಾತಂತ್ರ್ಯವನ್ನ ಕೊಡೋದು ಅಂತೇಳಿ. ಮಧ್ಯದಲ್ಲಿ ನೆಹರೂಜಿ ಅವರು ಹೋಗ್ಬಿಟ್ಟು ಬೇಡ 15 ಬೇಡ, ನಿಮ್ಮ ಪಟ್ಟಣ ನೀವು ಸಡಿಲಿಸಿ ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯವನ್ನ ಕೊಡಿ ಅಂತ ಹೇಳಿ ಎಲ್ಲರೂ ನಿದ್ರೆ ಮಾಡುವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅನ್ನೋದರ ಒಂದು ಚಾರಿತ್ರಿಕ ಮಾಹಿತಿ ನಿಮಗೆ ಗೊತ್ತಾಗಬೇಕು ಮಕ್ಕಳು. ಸಂವಿಧಾನವನ್ನು ರಚನೆ ಮಾಡುವುದಕ್ಕೆ ಕರೆದಂತಹ ಸಭೆಯಲ್ಲಿ ನೆಹರೂರವರು ಅದ್ಭುತವಾದ ಒಂದು ಭಾಷಣವನ್ನ ಮಾಡ್ತಾರೆ, ಒಂದು ಕನಸನ್ನ ಬಿತ್ತಾರೆ. ಅವ್ರು ಹೇಳ್ತಾರೆ ಒಂದು ಮಾತನ್ನ, ಈ ದೇಶದಲ್ಲಿ ಇರುವಂತಹ ಪ್ರತಿಯೊಂದು ಜನರಿಗೆ ನೆಮ್ಮದಿಯಾಗಿ ತಿನ್ನಕ್ಕೆ ಅನ್ನ, ಹಾಕೊಳ್ಳಕ್ಕೆ ಬಟ್ಟೆ, ಇರಕ್ಕೆ ಒಂದು ಮನೆ, ಆ ರೀತಿಯಲ್ಲಿ ಒಂದು ಸಂವಿಧಾನವನ್ನು ರೂಪಿಸಿ ಜನ ನೆಮ್ಮದಿಯಾಗಿರ್ಬೇಕಂತ ಹೇಳಿದ್ರು.
ಇವತ್ತು ಕೂಡ ನಮಗೆ ತಿನ್ನಕ್ಕೆ ಅನ್ನ ಇಲ್ಲ, ಹಾಕೊಳ್ಳಕ್ಕೆ ಬಟ್ಟೆ ಇಲ್ಲ, ಒಂದು ಉತ್ತಮವಾದ ಮನೆ ಇಲ್ಲ. ಎಷ್ಟೋ ಕಡೆ ನಾವು ಹೋಗಿ ನೋಡಿದ್ರೆ ಜನರಿಗೆ ಮನೆ ಇಲ್ಲ. ಅಂತ ಪರಿಸ್ಥಿತಿ ಎಲ್ಲ ನಮ್ಮ ದೇಶದಲ್ಲಿ ಇದೆ. ಆದರೂ ಕೂಡ ಅಭಿವೃದ್ಧಿಯಲ್ಲಿ ನಾವು ದಾಪುಗಾಲನ್ನ ಆಗ್ತಾ ಇದ್ದೀವಿ. ಅನೇಕ ರಂಗಗಳಲ್ಲಿ ನಾವು ಅಭಿವೃದ್ಧಿಯನ್ನ ಕಾಣ್ತಾ ಇದ್ದೀವಿ. ಈ ಎಲ್ಲ ಹಿನ್ನೆಲೆಗಳನ್ನ ತಿಳ್ಕೊಂಡು ಶಾಲಾ ಮಕ್ಕಳಾದ ನೀವು ದೇಶ ಪ್ರೇಮವನ್ನ ಬೆಳೆಸ್ಕೊಳ್ಳಿ, ನಮ್ಮ ರಾಷ್ಟ್ರ ನಾಯಕರಿಗೆ ಗೌರವ ಕೊಡಿ, ನಮ್ಮ ದೇಶದ ಇತಿಹಾಸವನ್ನ ತಿಳ್ಕೊಳ್ಳುವಂತಹ ತವಕ ಉತ್ಸಾಹ ನಿಮ್ಮಲ್ಲಿ ಇರಲಿ ಅಂತ ಹೇಳುತ್ತಾ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಕ್ಕೆ ಅವಕಾಶವನ್ನು ನೀಡಿದ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ.